ಗುರುಗಳೇ, ಅದ್ರ ಜೊತೆಗೆ ನಾವು ರಾಮ ಭಾರತ ಅಂದಿರೋದ್ರಿಂದ ಈಗ ರಾಮರಾಜ್ಯ ಸ್ಥಾಪನೆ ಅಂದರೆ ರಾಜನ ಹೊಣೆ. ಈಗ ನಾವು ರಾಜಕಾರಣಿಗಳ ಕೈಗೆ ಆ ಹೊಣೆಗಾರಿಕೆ ಕೊಟ್ಟಿರೋದ್ರಿಂದ ಅವರಲ್ಲಿ ರಾಮನನ್ನ ಕಾಣಲಿಕ್ಕೆ ಅಥವಾ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇಂದಿನ ದಿನಮಾನಗಳಲ್ಲಿ? ಮತ್ತೆ ರಾಮರಾಜ್ಯ ಸ್ಥಾಪನೆ ಕೇವಲ ರಾಜಕಾರಣಿಗಳ ಕರ್ತವ್ಯ ಮಾತ್ರವಾ ಅಂತ? ಅಲ್ಲವೇ ಅಲ್ಲ. ನೋಡಿ, ಪ್ರಾಬ್ಲಮ್ ಏನು ಗೊತ್ತಾ, ನಮ್ಮ ದೇಶಕ್ಕೆ ಇವತ್ತು ಬಂದಿರೋದು ನಮ್ಮ ಸ್ಕ್ರಿಪ್ಚರ್ಸ್ ಏನಿದೆ, ನಮ್ಮ ಹಳೆ ಚಿಂತನೆಗಳೇನಿದೆ, ಅದ್ರ ಬಗ್ಗೆ ಒಂದು ನಯಾ ಪೈಸೆಯಷ್ಟು ಜ್ಞಾನ ಇಲ್ಲ ಇವರಿಗೆ. ಆ ಋಗ್ವೇದದಲ್ಲೇ ಹೇಳಿದೆ, ಏನದು? ಮನುಷ್ಯ ಸಮಾಜ ಪ್ರಪಂಚ ಅನ್ನುವಂಥದ್ದು ಮನುಷ್ಯನ ಶರೀರವಿದ್ದ ಹಾಗೆ. ಶರೀರದಲ್ಲಿ ಒಂದು ಇದ್ದ ಹಾಗೆ ಒಂದಿಲ್ಲ. ನಾಲಿಗೆ, ಹಲ್ಲುಗಳು ಗಟ್ಟಿ ಇದೆ, ಅದರ ಒಳಗಡೆ ಸೂಕ್ಷ್ಮವಾದ ಮೃದುವಾದ ನಾಲಿಗೆ ಇದೆ. ಕಣ್ಣು, ರೆಪ್ಪೆ ಒಂದಿದ್ದ ಹಾಗಿಲ್ಲ. ಎಷ್ಟು ಹಾರ್ಮೋನಿಯಸ್ ಆಗಿ ಫಂಕ್ಷನ್ ಮಾಡ್ತಾ ಇದೆ ಒಂದೊಂದು. ಇದೆ ಆರ್ಗನೈಸೇಷನ್ ಅಂದರೆ, ಅಡ್ಮಿನಿಸ್ಟ್ರೇಷನ್ ಅಂದರೆ ಇದೆ. ಪ್ರತಿಯೊಂದು ಕಣ್ಣು ಅಪ್ಪಿ ತಪ್ಪಿಯೂ ಕಿವಿ ಕೆಲಸ ಮಾಡಲ್ಲ, ಕಿವಿ ಅಪ್ಪಿ ತಪ್ಪಿಯೂ ನಾಲ್ಗೆ ಕೆಲಸ ಮಾಡಲ್ಲ. ತನ್ನ ಪಾಲನೆ ಕೆಲಸ ಮಾತ್ರ ಬಿಡೋದೇ ಇಲ್ಲ, ಇನ್ನೊಂದು ಅಂಗದ ಕೆಲಸ ಮಾಡಲ್ಲ. ದಿಸ್ ಇಸ್ ಎಕ್ಸಾಕ್ಟ್ಲಿ ಇಸ್ ಅಡ್ಮಿನಿಸ್ಟ್ರೇಷನ್, ದಿಸ್ ಈಸ್ ಆರ್ಗನೈಸೇಷನ್, ದಿಸ್ ಈಸ್ ಎಫಿಷಿಯಂಟ್ ವೇ ಆಫ್ ಹಾರ್ಮೋನೈಸಿಂಗ್ ಆಲ್ ಫೋರ್ಸಸ್. ಇವತ್ತು ಒಂದು ದೇಶ ಕಲ್ತ್ಕೊಳ್ಬೇಕಾದದ್ದೇನೆ. ಪ್ರತಿಯೊಬ್ಬರೂ ಪ್ರಾಣ ಹೋದರೂ ತಮ್ಮ ಪಾಲಿನ ಕರ್ತವ್ಯ ಮಾಡಬೇಕು ಮತ್ತು ಎಲ್ಲರಲ್ಲೂ ಕೂಡ ಹಾರ್ಮೋನಿ ಇರಬೇಕು. ರಾಜಕಾರಣಿ ಇವತ್ತು ನಮ್ಮಲ್ಲಿ ರಾಜಕಾರಣಿಗೆ ಟ್ರೈನಿಂಗ್ ಇಲ್ಲ. ವಿ ಹ್ಯಾವ್ ಅನ್ಟ್ರೈನ್ಡ್ ಪೊಲಿಟಿಷಿಯನ್ಸ್, ವಿ ಹ್ಯಾವ್ ಅನ್ಟ್ರೈನ್ಡ್ ಲೀಡರ್ಸ್. ಎಲ್ಲ ಜವಾಬ್ದಾರಿ ಸ್ಥಾನಗಳಲ್ಲಿ ಅನರ್ಹರಿದ್ದಾರೆ. ಇವತ್ತು ನಮ್ಮ ದೇಶದ ಸಮಸ್ಯೆ ಏನು ಅಂತಂದರೆ, ಜವಾಬ್ದಾರಿ ಸ್ಥಾನಗಳಲ್ಲಿ ಅನರ್ಹರಿದ್ದಾರೆ. ಯಾಕೆ ಅನರ್ಹರು ಅಂದರೆ, ಮೊದಲನೇದಾಗಿ ಕರ್ತವ್ಯ ಪ್ರಜ್ಞೆ ಇಲ್ಲ. ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡಲೇಬೇಕು ಅನ್ನುವಂಥದ್ದಿಲ್ಲ. ಅದು ಮೊದಲನೇದು, ನಾಯಕತ್ವಕ್ಕಿರಬೇಕಾದ ಮೊದಲನೇ ಗುಣ. ಎರಡನೇದು, ಆದರ್ಶಗಳಿಗೆ ಎಂದಿಗೂ ಕೂಡ ತಿಲಾಂಜಲಿ ಕೊಡಬಾರ್ದು, ಡೈಲ್ಯೂಟ್ ಮಾಡಬಾರ್ದು. ಯಾಕೆ ಗೊತ್ತಾ? ಹ್ಯೂಮನ್ ಸೈಕಾಲಜಿ ಹೇಗಿದೆ ಅಂದರೆ, ಲೀಡರ್ 100 ಹೆಜ್ಜೆ ಮುಂದೆ ಇಟ್ಟರೆ ಫಾಲೋಯರ್ಸ್ 1 ಹೆಜ್ಜೆ ಮುಂದೆ ಇಡ್ತಾರೆ. ಲೀಡರ್ 1 ಹೆಜ್ಜೆ ಹಿಂದೆ ಇಟ್ಟರೆ ಫಾಲೋಯರ್ಸ್ 100 ಹೆಜ್ಜೆ ಹಿಂದೆ ಇಡ್ತಾರೆ. ದಿಸ್ ಇಸ್ ವೇರ್ ರಾಮ ಕಮ್ಸ್. ಹಿ ನ್ಯೂ ಸೀತಾ ವಾಸ್ ರಿಯಲಿ ಇನ್ನೋಸೆಂಟ್, ಸೀತಾ ವಾಸ್ ನಾಟ್ ಗಿಲ್ಟಿ. ಆದರೂ ಸೀಸರ್ಸ್ ವೈಫ್ ಮಸ್ಟ್ ಬಿ ಅಬೌವ್ ಆಲ್ ಸಸ್ಪಿಷನ್. ಜೂಲಿಯಸ್ ಸೀಸರ್ ಬಗ್ಗೆ ಬಹುಶಃ ಶೇಕ್ಸ್ಪಿಯರ್ ಹೇಳ್ತಾನೆ, ಸೀಸರ್ಸ್ ವೈಫ್ ಮಸ್ಟ್ ಬಿ ಅಬೌವ್ ಆಲ್ ಸಸ್ಪಿಷನ್. ಸೀತೆಯ ಬಗ್ಗೆ ಜನ ಸಂದೇಹ ಪಟ್ಕೊಂಡಿದ್ದೇ ಸಾಕಾಯಿತು ರಾಮನಿಗೆ. ಅಷ್ಟು ಆತರವೂ ಇರಬಾರ್ದು. ಯಾಕೆ? ಒಬ್ಬಳು ಸೀತೆ 1 ಹೆಜ್ಜೆ ಹಿಂದೆ ಇಟ್ಟರೆ ನಾಡಿನ ಎಲ್ಲ ಸ್ತ್ರೀಯರು 100 ಹೆಜ್ಜೆ ಹಿಂದೆ ಇಡ್ತಾರೆ. ನಾಯಕತ್ವಕ್ಕೆ ಅಷ್ಟು ಜವಾಬ್ದಾರಿ ಇದೆ. ಮೇಷ್ಟ್ರು 1 ತಪ್ಪು ಮಾಡಿದ್ರೆ ಸ್ಟೂಡೆಂಟ್ 100 ತಪ್ಪು ಮಾಡ್ತಾನೆ. ರಾಜ 1 ತಪ್ಪು ಮಾಡಿದ್ರೆ ಸಿಟಿಸನ್ 100 ತಪ್ಪು ಮಾಡ್ತಾನೆ. ರಾಜ 100 ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೆ ಸಿಟಿಸನ್ 1 ಒಳ್ಳೆಯ ಕೆಲಸ ಮಾಡ್ತಾನೆ. ಆದರೆ ನಮ್ಮ ನಾಯಕರನ್ನ ಈ ಪ್ಯಾರಾಮೀಟರ್ಗೆ ಹೋಲಿಸಿ ಎಷ್ಟರ ಮಟ್ಟಿಗೆ ದೇ ಆರ್ ಲ್ಯಾಕಿಂಗ್, ಎಷ್ಟರ ಮಟ್ಟಿಗೆ ಕೊರತೆ ಇದೆ ಅವರಲ್ಲಿ. ದೇರ್ ಫೋರ್ ಇಂಡಿಯಾ ದೇಶಕ್ಕಿರೋ ಸಮಸ್ಯೆ, ಐ ಡೋಂಟ್ ಮೀನ್ ಸ್ಪೆಸಿಫಿಕಲಿ ಪ್ರಧಾನಮಂತ್ರಿಗಳು ಮತ್ತೊಬ್ಬರು ಆ ಥರ ಅಲ್ಲ. ನಾಯಕತ್ವ ನಿಜಕ್ಕೂ ಕೂಡ ಈ ದೇಶದ ಪರಂಪರೆ ಎಂಥ ನಾಯಕತ್ವಗಳನ್ನು ಕೊಟ್ಟಿದೆ. ರಾಮನನ್ನೇ ಎಕ್ಸಾಂಪಲ್ ತಗೊಳ್ಳಿ, 100 ಜನ ಸಿಗ್ತಾರೆ ನಿಮ್ಗಂತ. ಅವರು ಎಂತೆಂಥ ನಾಯಕರ ಪರಂಪರೆಯನ್ನು ಕೊಟ್ಟಿದೆಯಲ್ಲ, ಆ ನಾಯಕರನ್ನು ಹೋಲುವಂತಹ ಕೃಷ್ಣರಾಜ ಒಡೆಯರು, ವಿಶ್ವೇಶ್ವರಯ್ಯನವರು, ಇಂಥ ನಾಯಕತ್ವವನ್ನು ಹೋಲುವಂಥ ನಾಯಕತ್ವ ಇವತ್ತು ನಮ್ಮ ದೇಶಕ್ಕೆ ಇಲ್ಲ. ಕಾರಣ ಯಾಕೆಂದರೆ, ಯಾವುದೇ ಲೆವೆಲ್ನಲ್ಲಿ 1ನೇ ಕ್ಲಾಸಿಂದ ಹಿಡಿದು ಗುಮಾಸ್ತನಿಂದ ಹೈಯೆಸ್ಟ್ ಲೆವೆಲ್ವರೆಗೆ ಯಾವ ಟ್ರೈನಿಂಗ್ ಸಿಗಬೇಕಾಗಿತ್ತು ಆ ಟ್ರೈನಿಂಗ್ ನಮ್ಮ ಎಜುಕೇಷನ್ ಸಿಸ್ಟಮ್ ಕೊಡೋದ್ರಲ್ಲಿ ಇಟ್ ಹ್ಯಾಸ್ ಅಟರ್ಲಿ ಫೇಲ್ಡ್. ಒಂದು ದೇಶ ಅಭಿವೃದ್ಧಿಗೆ ಅಲ್ಲಿನ ಜನರ ಸಾಮರಸ್ಯ ಕೂಡ ಬಹಳ ಮುಖ್ಯ ಅನ್ನೋದು ಎಲ್ಲರೂ ಒಪ್ಪುವಂಥ ಮಾತು. ಬಟ್ ಈ ಸಾಮರಸ್ಯ ಇಲ್ಲದೆ ಇರೋದಕ್ಕೆ ರಾಜಕಾರಣದ ಪ್ರಭಾವ ಕೂಡ ಒಂದು ಮೇಜರ್ ರೀಸನ್ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ, ಅದ್ರ ಹಿಂದೆ ರಾಜಕೀಯ ಇಚ್ಛಾಶಕ್ತಿ ವರ್ಕ್ ಆಗಿದೆ ಅನ್ನೋದು. ಎಲ್ಲರೂ ಪರಮ ಪವಿತ್ರ ಅಂತ ಭಾವಿಸುವ ದೇವರ ಪ್ರಸಾದ, ಅಲ್ಲಿ ಕಲಬೆರಕೆ, ಅದ್ರ ಹಿಂದೆ ಕೂಡ ರಾಜಕೀಯದ ಘಾಟು ಬರೋದು. ಇದ್ರ ಬಗ್ಗೆ ಏನು ಅನಿಸಿಕೆ ಗುರುಗಳೇ? ಎಜುಕೇಷನ್ ಸಿಸ್ಟಮ್, ಪ್ರತಿಯೊಂದಕ್ಕೂ ಎಜುಕೇಷನ್ ಸಿಸ್ಟಮ್ ಕಾರಣ. ಸ್ವಾಮಿ ವಿವೇಕಾನಂದರು ಹೇಳಿದ್ನಲ್ಲ, ನಮ್ಮ ರಾಜಕಾರಣಿಗಳಿಗೆ ವಿವೇಕಾನಂದರು ಗೊತ್ತಿಲ್ಲ, ಋಗ್ವೇದವೂ ಗೊತ್ತಿಲ್ಲ, ಉಪನಿಷತ್ತು ಗೊತ್ತಿಲ್ಲ, ಗೊತ್ತಾಗಬೇಕಾಗಿರೋದು ಒಂದೂ ಗೊತ್ತಿಲ್ಲ. ಏನು ಅವಶ್ಯಕವೇ ಇಲ್ಲೋ ಅದರೊಂದು ಎನ್ಸೈಕ್ಲೋಪೀಡಿಯಾಗಳು ಓದ್ತಾರೆ. ಈಗ ಹೋಲ್ ಎಜುಕೇಟೆಡ್ ಲಾಟ್. ಐ ಡೋಂಟ್ ಪಿನ್ ಪಾಯಿಂಟ್ ಎಕ್ಸಾಕ್ಟ್ಲಿ ಟುವರ್ಡ್ಸ್ ಎ ಪೊಲಿಟಿಷಿಯನ್. ಹೋಲ್ ಎಜುಕೇಟೆಡ್ ಲಾಟ್ಸ್ ಇವತ್ತು ಇಂಡಿಯಾದಲ್ಲಿ ಇದಾರಲ್ಲ, ದೇ ಆರ್ ವೆರಿ ಮಚ್ ಲ್ಯಾಕಿಂಗ್ ಇನ್ ಸೋ ಮೆನಿ ಇಂಪಾರ್ಟೆಂಟ್ ಥಿಂಗ್ಸ್. ದೇ ಆರ್ ವೆರಿ ಮಚ್ ಅನ್ಟ್ರೈನ್ಡ್. ಸಿ, ಫಂಡಮೆಂಟಲಿ ಪ್ರತಿಯೊಬ್ಬರಿಗೆ ಬೇಕಾದ್ದೇನು ಗೊತ್ತಾ? ಒಂದು ಇಚ್ಛಾಶಕ್ತಿ, ಒಂದು ತನ್ನ ಫೀಲ್ಡ್ಗೆ ಸಂಬಂಧಪಟ್ಟಂಥ ಒಂದು ಜ್ಞಾನ, ಸ್ಪೆಸಿಫಿಕಲಿ ಅವನ ಫೀಲ್ಡ್ಗೆ ಸಂಬಂಧಪಟ್ಟಂಥ ಜ್ಞಾನ.
ಶತಾಯಗತಾಯ ನಾನು ನನ್ನ ಪ್ರಾಜೆಕ್ಟನ್ನು ಮಾಡಲೇಬೇಕು, ಅದನ್ನು ಗುರಿ ಮುಟ್ಟಲೇಬೇಕು ಅನ್ನುವಂಥ ಒಂದು ಕ್ರಿಯಾಶಕ್ತಿ, ಈ ಮೂರು ಇರಬೇಕು. ಆಮೇಲೆ ಆ ದೇವರ ಬಗ್ಗೆ ಈ ಮತದವರಿಗೆ ಗೌರವ ಇಲ್ಲ. ಯಾಕೆ? ಯಾವುದು ಗಣೇಶನ ಬಗ್ಗೆ ಯಾರೋ ಕಲ್ತೂರಿದ್ರು, ಗೌರವ ಯಾಕಿಲ್ಲ ಗೊತ್ತಾ? ದೇವರು ಅಂದರೆ ಏನು ಅನ್ನುವ ಕಾಂಪ್ರಹೆನ್ಸಿವ್ ಕಾನ್ಸೆಪ್ಟ್ ಅವರಲ್ಲಿಲ್ಲ. ಇದೆಲ್ಲ ದೇಶದ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ಇದು. ಅವರೆಲ್ಲ ಕೂಡ ಒಂದು ಕಡೆ ಓದ್ದವರು. ದೇವರು ಅಂದರೆ ಏನು, ಅದರ ಏನೋ ಒಂದು 5%, 1% ಕಾನ್ಸೆಪ್ಟ್ಗಳನ್ನು ಕೊಟ್ಟಿದ್ದೇವೆ ಹೊರತು ಸನಾತನ ಸಂಸ್ಕೃತಿ ಕೊಟ್ಟ ಹಾಗೆ, ಉಪನಿಷತ್ತುಗಳು ಕೊಟ್ಟ ಹಾಗೆ ದೇವರು ಅನ್ನುವಂಥದ್ದು ಯುವರ್ ವೆರಿ ಬೀಯಿಂಗ್, ಯುವರ್ ವೆರಿ ಎಕ್ಸಿಸ್ಟೆನ್ಸ್ ಆ್ಯಂಡ್ ಇಟ್ ಈಸ್ ಒನ್. ದೇವರು ಅನ್ನುವಂಥ 100 ಇಲ್ಲ. ಬಹಳಷ್ಟು ಜನರಿಗೆ ಪ್ರಾಬ್ಲಮ್ ಇರೋದದು. ಗಣೇಶ ನಮಗೆ ಬೇಡ, ಯು ಆರ್ ಎ ಫೂಲ್. ಇಫ್ ಯು ಸೇ ಗಣೇಶ ನಮಗೆ ಬೇಡ ಅಂದರೆ ಯು ಆರ್ ಅನ್ ಅಟ್ಟರ್ ಫೂಲ್. ಯು ಡೋಂಟ್ ನೋ ಫಂಡಮೆಂಟಲ್ಸ್ ಆಫ್ ಎನಿ ರಿಲಿಜನ್. ಯು ಡೋಂಟ್ ನೋ ಫಂಡಮೆಂಟಲ್ಸ್ ಆಫ್ ಈವನ್ ಬೀಯಿಂಗ್, ಹೌ ಟು ಬಿ ಎ ಹ್ಯೂಮನ್ ಬೀಯಿಂಗ್, ಎ ರಿಯಲ್ ಹ್ಯೂಮನ್ ಬೀಯಿಂಗ್. ಫಂಡಮೆಂಟಲ್ಸ್ ಅಬೌಟ್ ದಟ್ ಯು ಡೋಂಟ್ ನೋ ಅಂತ ತಿಳ್ಕೊಂಡು. ಯಾಕೆ ಅಂತಂದರೆ ನಿಜವಾಗಿ ನೋಡಬೇಕು ಅಂದರೆ ವಿ ಆರ್ ಆಲ್ ಇನ್ಫಿನಿಟ್, ವಿ ಆರ್ ಆಲ್ ಒನ್ ಆ್ಯಂಡ್ ವಿ ಆರ್ ಆಲ್ ಇನ್ಫಿನಿಟ್. It is only out of some sort of a conditioning that we appear as finite entities. ಇದು ಫಂಡಮೆಂಟಲ್ ಲೆಸನ್ನು. ಎರಡನ್ನುವಂಥ ಪದಾರ್ಥಗಳೇ ಈ ಜಗತ್ತಿನಲ್ಲಿಲ್ಲ. ಹೋಲ್ ಯೂನಿವರ್ಸ್ ನಾವೆಲ್ಲ ಒಂದೇ ಇರತಕ್ಕಂಥ. ಸೈಂಟಿಫಿಕಲಿ ಇಟ್ ಈಸ್ ಪ್ರೂವ್ಡ್. ಉಪನಿಷತ್ತುಗಳು ಮಾಡಿರೋದೇ ಇದೇ ಕೆಲಸವನ್ನು. ಐನ್ಸ್ಟೈನ್ ಏನು ಮಾಡ್ತಾರೆ? ಐನ್ಸ್ಟೈನಿಗೆ ಏನು ಗೊತ್ತು? ಕ್ವಾಂಟಮ್ ಫಿಸಿಕ್ಸ್ಗೆ ಏನು ಗೊತ್ತು? ಮಾಡರ್ನ್ ಫಿಸಿಕ್ಸ್ಗೆ ಏನು ಗೊತ್ತು? ಇವೆಲ್ಲ LKG ಸಿಲೆಬಸ್ಗಳು. ಪ್ರೂವ್ ಮಾಡಿ ನಾನು ಜಗತ್ತಿನ ಯಾವುದೇ ವೇದಿಕೆಯಿಂದ ನಾನು ಪ್ರೂವ್ ಮಾಡಿ ನಾನು ಸಾಬೀತು ಮಾಡ್ತೇನೆ. ನಾವೆಲ್ಲ ಫಂಡಮೆಂಟಲಿ ವಿ ಆರ್ ಆಲ್ ಒನ್. ಆದ್ದರಿಂದ ಯಾವಾಗಲೂ ಕೂಡ ಒನ್ನೆಸ್ ಕಡೆಗೆ ಹೋಗಬೇಕಾದ್ದೇ ಮನುಷ್ಯ ಸಮಾಜದ ಕರ್ತವ್ಯ. ನಾನು ನಿಮ್ಮನ್ನು ಡಿಫ್ರೆನ್ಷಿಯೇಟ್ ಮಾಡಲೇಬಾರದು. ಹಾಗೆ ಮಾಡಿದ್ರೆ ನಾನು ಒನ್ನೆಸ್ ಕಡೆಗೆ ಮೂವ್ ಆಗ್ತಾ ಇಲ್ಲ. ಒನ್ನೆಸ್ ಕಡೆಗೆ ನಾನು ಮೂವ್ ಆಗಲಿಲ್ಲ ಅಂತಂದರೆ ನನ್ನ ಎಬಿಲಿಟೀಸ್ ವಿಲ್ ಡೈ. ನಷ್ಟ ಯಾರಿಗೆ? ಮೈ ಓನ್ ಎಬಿಲಿಟೀಸ್ ವಿಲ್ ಡೈ. ಮೈ ಇಂಟೆಲೆಕ್ಟ್ ವಿಲ್ ಬಿಕಮ್ ಡಲ್. ಮೈ ಎನರ್ಜೀಸ್, ಮೈ ಇನ್ನರ್ ಎನರ್ಜೀಸ್ ವಿಲ್ ಬಿಕಮ್ ಡೂಮ್ಡ್. ಯಾವಾಗಲೂ ನೀವು ಫೈನೈಟ್ ಕಡೆಗೆ ಟೆಂಡೆನ್ಸಿ ಇಟ್ಕೊಂಡ್ರೆ ಯು ಆರ್ ರೂಯಿನಿಂಗ್ ಯುವರ್ ಸೆಲ್ಫ್. ಆದ್ದರಿಂದ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಯೂನಿವರ್ಸಲೈಸ್ ಎವ್ರಿಥಿಂಗ್. ಮಕ್ಕಳಿಗೆ ಮೊದಲಿಂದ ಪಾಠ ಹೇಳ್ಕೊಡ್ಬೇಕು. ಎಲ್ಲೆಲ್ಲೂ ಕೂಡ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್ನ ಕಾಣ್ತಾ ಬಾ. ಯೂನಿವರ್ಸಲ್ ಪ್ರಿನ್ಸಿಪಲ್ ಅಲೋನ್ ಈಸ್ ಸೈಂಟಿಫಿಕ್. ಎನಿಥಿಂಗ್ ದಟ್ ಈಸ್ ನಾಟ್ ಯೂನಿವರ್ಸಲ್ ಈಸ್ ಈದರ್ ಪಾರ್ಷಿಯಲಿ ಸೈಂಟಿಫಿಕ್ ಆರ್ ಟೋಟಲಿ ಅನ್ಸೈಂಟಿಫಿಕ್. ಇದನ್ನು 8ನೇ ಕ್ಲಾಸ್ ಮಕ್ಕಳಿಗೇನೆ ತಲೆಗೆ ಹಾಕ್ಬೋದು. ಇಟ್ ಅಪ್ಲೈಸ್ ಟು ರಿಲಿಜನ್, ಇಟ್ ಅಪ್ಲೈಸ್ ಟು ಸೊಸೈಟಿ, ಇಟ್ ಅಪ್ಲೈಸ್ ಟು ರೇಷಿಯಲ್ ಡಿಸ್ಕ್ರಿಮಿನೇಷನ್ಸ್, ಎಲ್ಲ ಹೋಗುತ್ತೆ. ಆದ್ದರಿಂದ ದಿ ವರ್ಸ್ಟ್ ಗಿಲ್ಟಿ ಹಿಯರ್ ಈಸ್ ಯುವರ್ ಎಜುಕೇಷನ್ ಸಿಸ್ಟಮ್ ವಿಚ್ ಈಸ್ ಇನ್ಎಫಿಷಿಯಂಟ್, ವಿಚ್ ಈಸ್ ಲ್ಯಾಕಿಂಗ್ ಸೋ ಮಚ್. ನನಗನ್ಸೋದು ಇನ್ನೊಂದೇನೆಂದರೆ, ನನಗನ್ಸೋದಲ್ಲ, ಪರಂಪರೆಯಲ್ಲಿ ನಾವು ನೋಡೋದು ಉತ್ತಮ ರಾಜ ಅಂದರೆ ಈ ಭೂಗೋಳವನ್ನು, ಈ ಸಂಸ್ಕೃತಿಯನ್ನು, ಈ ಧರ್ಮವನ್ನು, ಈ ಜನಜೀವನವನ್ನು, ಈ ವೇಷಭೂಷ, ಭಾಷೆ, ಆಚಾರ, ವಿಚಾರ, ಜೀವನ ಶೈಲಿ, ಇದನ್ನು ಉಳಿಸಿ ಬೆಳೆಸಿ ಅರಳಿಸೋನು ನಿಜವಾದ ರಾಜ. ಅದನ್ನೇ ಮಾಡಿದೆ ಇವರು. ಸಂಸ್ಕೃತನ ಪಕ್ಕಕ್ಕೆ ಹಾಕಿದ್ರು. ಈಗ ಕನ್ನಡ ಮೀಡಿಯಂ ಸ್ಕೂಲ್ಗಳು ಮುಚ್ಚೋಗ್ತಾ ಇವೆ. ಬಿಂದಿ ಅಳೆದು ಹೊರಟೋಗ್ತಾ ಇದೆ. ಯಾರು ಆಚೆಯಿಂದ ಬಂದು ಆಕ್ರಮಣ ಮಾಡಿ ನಮ್ಮನ್ನು ಸಾಂಸ್ಕೃತಿಕವಾಗಿ ಇಲ್ಲವಾಗಿಸಿದ್ರೋ ಅವರನ್ನು ಮೆರೆಸೋದು. ಇಲ್ಲಿ ನೇಟಿವಿಟಿ ಏನಿದೆ, ನಮ್ಮ ಸ್ಥಳೀಯವಾದ ಧರ್ಮ ಸಂಸ್ಕೃತಿ, ನಮ್ಮ ಅಸ್ಮಿತೆಗೆ ಗೌರವ ಕೊಡದೇ ಇರೋವಂಥ ರಾಜಕಾರಣಿಯನ್ನು ಪಾಪಿ ಅಂತಲೇ ಹೇಳಬೇಕು ನಾವು. ಈ ದೇಶಕ್ಕಾಗಿ ಇವನು ದುಡಿದೇ ಹೋದರೆ ಏನು ಪ್ರಯೋಜನ ಅಲ್ವಾ? ರಾಮ ಏನು ಮಾಡ್ದ? 100 ಅಶ್ವಮೇಧ ಯಾಗಗಳನ್ನು ಮಾಡ್ದ. ಗುರು ಜನರನ್ನು ಗೌರವಿಸ್ದ. ಆಶ್ರಮಗಳಿಗೆ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ. ನೀವು ರಾಮರಾಜ್ಯದ ವರ್ಣನೆ ನೋಡಬೇಕು. ದಯವಿಟ್ಟು ರಾಮಾಯಣವನ್ನು ಓದಿ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಸನಾತನ ಧರ್ಮಿಗಳಿಗೆ ರಾಮನವಮಿ ಮಾಡ್ತೀವಿ, ಕೋಸಂಬರಿ ಪಾನಕ ಹಂಚ್ತೀವಿ, ರಾಮ ಭಜನೆ ಮಾಡ್ತೀವಿ, ರಾಮಾಯಣ ಓದೋದಿಲ್ಲ. ಅದು ಚೆನ್ನಾಗಿ ಗೊತ್ತು ಅಜೆಂಡಾ ಇರೋರಿಗೆ. ಇದು ಹಿಂದೂಫೋಬಿಕ್ ಅಜೆಂಡಾ ಇರೋರು ಚೆನ್ನಾಗಿ ಗೊತ್ತು. ನಾವು ಕೃಷ್ಣೋತ್ಸವ ಮಾಡ್ತೀವಿ, ಉಂಡೆ ಚಕ್ಲಿ ತಿಂತೀವಿ, ಕೃಷ್ಣ ಭಜನೆ ಮಾಡ್ತೀವಿ, ಆದರೆ ಭಾಗವತ ಓದೋದಿಲ್ಲ, ಮಹಾಭಾರತ ಓದೋದಿಲ್ಲ. ಮೂಲಗಳನ್ನು ಓದಿ ಆಗ ರಾಮರಾಜ್ಯ ಎಲ್ಲರೂ ಬೇಕು ಅಂತಾರೆ. ಯಾಕೆ ಅಂದರೆ, ಒಂದು ನಿಮಿಷ ಲೆಟ್ ಮಿ ಕಂಪ್ಲೀಟ್. ರಾಮರಾಜ್ಯದಲ್ಲಿ ನ ಚೋರಹ, ಕಳ್ಳತನ ಇಲ್ಲ, ಸುಳ್ಳು ಇಲ್ಲ, ಮೋಸ ಇಲ್ಲ, ಯಾರು ತಮ್ಮ ಧರ್ಮಕರ್ಮಗಳನ್ನು ಬಿಡೋದಿಲ್ಲ. ಯಾಕೆಂದರೆ ರಾಜ ಹಂಗಿದಾನ ಮೇಲೆ. ಅವನ ಶಾಸನ ಎಷ್ಟು ಬಿಗಿ ಅಂತಂದರೆ, ಅವನೆಷ್ಟು ದಕ್ಷ ರಾಜ ಅಂದರೆ ಎಲ್ಲರೂ ಬಾಯಿ ಮುಚ್ಕೊಂಡು ಅವ್ರು ಕೆಲಸ ಮಾಡ್ತಾರೆ. ಅಲ್ಲಿ ಎಲ್ಲರೂ ಅವರ ಧರ್ಮಕರ್ಮಗಳನ್ನು ಮಾಡಿದಾಗ ಎಲ್ಲ ಚೆನ್ನಾಗೇ ನಡಿಬೇಕಲ್ವ? ಮಳೆ ಬೆಳೆ ಸಮಯಕ್ಕಾಗತ್ತೆ. ಒಂದೇ ಒಂದು ಅಕಾಲ ಮೃತ್ಯು ಆಗೋದಿಲ್ಲ, ಒಂದು ದುರ್ಮರಣವಾಗಲ್ಲ, ರೋಗಗಳಿಲ್ಲ,
ಎಲ್ಲರೂ ಕೂಡ ಕುಂಡಲ ಹಾಕ್ಕೊಂಡು ಓಡಾಡ್ತಿದ್ರು ಅಂತ, ಅಂದರೆ ಎಲ್ಲರೂ ಅಷ್ಟು ರಿಚ್ ಆಗಿದ್ದರು ಅಂತ, ಸಮೃದ್ಧವಾಗಿದ್ದರು ಅಂತ. ಇಷ್ಟೆಲ್ಲ ಸಾಧ್ಯವಾದದ್ದು ಯಾಕೆ ಅಂತಂದರೆ ಆ ಸ್ಥಳೀಯ ಸಂಸ್ಕೃತಿನ ಆ ಥರ ಪೋಷಿಸಿದ ರಾಜ. ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ರಾಮ ಅಂದರೆ ಬರೀ ಹಿಂದೂಗಳ ಆಸ್ಥೆ ಇರುವಂಥ ಒಂದು ಪೌರಾಣಿಕ ವ್ಯಕ್ತಿತ್ವ ಅಂತನೋ ಥರ ಇವತ್ತು ಶಿಕ್ಷಣ ಚಿತ್ರಿಸ್ತಾ ಇದೆ. ರಾಜಕಾರಣವೂ ಸಾಕಷ್ಟು, ಎಲ್ಲ ರಾಜಕಾರಣಿ ಅಂತ ಹೇಳಲ್ಲ, ಒಬ್ಬ ರಾಜರ್ಷಿ ಆಳ್ತಾ ಇದ್ದಾರೆ ನಮ್ಮನ್ನು, ಅವ್ರ ಬಗ್ಗೆ ನಾನು ಹೇಳ್ತಿಲ್ಲ. ಒಂದಷ್ಟು ಕರಪ್ಟು ಅವರವರೇ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾರೆ ನಾವು ಹೇಳಿದಾಗ. ಹಾಗಾಗಿ ಒಳ್ಳೆ ರಾಜಕಾರಣಿಗಳಿದ್ದಾರೆ. ರಾಮ ರಾಜಕಾರಣಿ ಅಲ್ವಾ, ಕೃಷ್ಣ ರಾಜಕಾರಣಿ ಅಲ್ವಾ, ಭಗವಾನ್ ಚಾಣಕ್ಯರ ರಾಜಕಾರಣಿ ಅಲ್ವಾ, ಭಗವಾನ್ ವಿದ್ಯಾರಣ್ಯರ ರಾಜಕಾರಣಿ ಅಲ್ವಾ, ಸರ್ದಾರ್ ಪಟೇಲ್ ರಾಜಕಾರಣಿ ಅಲ್ವಾ. ಇವರೆಲ್ಲ ರಾಜಕಾರಣದಲ್ಲಿ ಇದ್ದವರೇ, ಆದರೆ ರಾಜ ಧರ್ಮವನ್ನು ಮಾಡಿದ್ರೆ ಹೊರತು ರಾಜಕೀಯ ಮಾಡಲಿಲ್ಲ. ಇಷ್ಟು ಅರ್ಥ ಮಾಡಿಕೊಂಡ್ರೆ ನಮ್ಮ ಪಾಲಿಟಿಷಿಯನ್ಸು, ಏಕೆಂದರೆ ನಾವು ಅವರನ್ನು ಆಯ್ದು ಅಲ್ಲಿ ಕಳಿಸಿರೋದು, ಬಟ್ ನಾವು ಸ್ವಲ್ಪ ಸರಿಯಾಗಿರಬೇಕು. ಬರ್ನಾಡ್ ಶಾ ಅನ್ಸುತ್ತೆ ಅಲ್ವಾ ಸ್ವಾಮೀಜಿ, ನೀವು ಹೇಳ್ತಾ ಇರ್ತೀರಾ ಪೀಪಲ್ ಗೆಟ್ ದ ಗೌರ್ಮೆಂಟ್ ದೇ ಡಿಸರ್ವ್ ಅಂತ ಸ್ವಾಮೀಜಿ ಹೇಳ್ತಿರ್ತಾರೆ. ನಾವು ಅಂಥವ್ರನ್ನ ಆಯ್ಕೆ ಮಾಡಿದ್ರೆ ಹೇಗೆ? ಎಷ್ಟೇ ಕೊಟ್ಟರೂ ಕೂಡ ನಾನು ಯಾವುದೋ ಫ್ರೀಬಿಗೋಸ್ಕರ ವೋಟ್ ಮಾಡ್ತೀನಿ ಅಂದರೆ ನಮ್ಮ ಮೇಲೆ ನಾವೇ ಚಪ್ಪಡಿ ಕಲ್ಲು ಹಾಕ್ಕೊಂಡಾಗ. ಹಾಗಾಗಿ ಮೌಲ್ಯಕ್ಕಾಗಿ, ದೇಶಕ್ಕಾಗಿ, ಧರ್ಮಕ್ಕಾಗಿ ವೋಟ್ ಮಾಡಿದ್ರೆ ಒಳ್ಳೆ ರಾಜಕಾರಣಿಗಳು ಬರ್ತಾರೆ. ನಿಜ. ಬಂದಾಗ ಅವ್ರು ನಮಗೆ ಒಳ್ಳೆ ಗೌರ್ಮೆಂಟ್ ಕೊಡ್ತಾರೆ. ಎಲ್ಲೋ ಓದಿದ ನೆನಪು, ಭಾರತದ ಅತ್ಯಂತ ಪ್ರಬಲವಾದ ಪ್ರಮುಖವಾದ ಶಕ್ತಿ ಅಂತಂದರೆ ನಮ್ಮ ಧಾರ್ಮಿಕ ಆಸ್ಥೆ ಅಂತೆ. ಹಾಗಾಗೇನೆ ಯಾರೆಲ್ಲ ದಾಳಿ ಮಾಡಬೇಕು ಅವರೆಲ್ಲ ದಾಳಿ ಮಾಡ್ತಿದ್ದೆ ನಮ್ಮ ಧಾರ್ಮಿಕ ನಂಬಿಕೆಗಳ ಮೇಲೆ, ಧಾರ್ಮಿಕ ಕೇಂದ್ರದ ಮೇಲೆ. ಅದರ ಅರಿವು ಪದೇ ಪದೇ ಆಗ್ತಿರಬೇಕು ಅಂತ ಅರಿವು ಮೂಡಿಸುವ ಪ್ರಯತ್ನ ನಮ್ಮ ಈ ಕಾರ್ಯಕ್ರಮದ ಮೊದಲ ವೇದಿಕೆ ಮೂಲಕ ಆಯಿತು ಅಂತ ನಾನು ಭಾವಿಸಿದ್ದೀನಿ. ತುಂಬ ಹೃದಯದ ಧನ್ಯವಾದ ಇಬ್ಬರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಮೊದಲ ಸೆಷನ್ನಲ್ಲಿ ಭಾಗಿಯಾಗಿ ಸಾರ್ಥಕಗೊಳಿಸೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ದಯವಿಟ್ಟು ಇಲ್ಲೇ ಇರಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ರಾಮ ಭಾರತದ ಬಗ್ಗೆ ಮಾತನಾಡ್ತಾ ಖಂಡಿತವಾಗಿಯೂ ರಾಮ ರಾಜ್ಯದ ಬಗ್ಗೆ ಮತ್ತಷ್ಟು ಅವಲೋಕನ ಮಾಡೋದಕ್ಕೆ ಕಾರಣೀಕರ್ತರಾಗಿದೆ ಈ ಒಂದು ಸಂದರ್ಶನ ಅಂತ ಅನ್ಕೋಬಹುದು. ಹಾಗಾಗಿ ನೇರವಾಗಿ ಇದೀಗ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ಸ್ಮರಣಿಕೆ ನೀಡೋದ್ರ ಮೂಲಕ ಗೌರವಿಸುವಂತಹ ಸಮಯ. ಮೊದಲನೇದಾಗಿ ಸ್ವಾಮೀಜಿಗಳನ್ನು ಗೌರವಿಸಬೇಕು ಅಂತ ಹೇಳಿ ಪ್ರಧಾನ ಸಂಪಾದಕರಾಗಿರುವ ನಿರಂಜನ್ ನಾರಾಯಣ ಸ್ವಾಮಿ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಪ್ರೀತಿಯ ಚಪ್ಪಾಳಿಯೊಂದಿಗೆ ಧನ್ಯವಾದಗಳನ್ನು ಸಮರ್ಪಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ BV ಆರತಿ ಅವರನ್ನು ಗೌರವಿಸಬೇಕು ಅಂತ ಹೇಳಿ ಸೌತ್ ಹೆಡ್ ಬ್ರ್ಯಾಂಡೆಡ್ ಕಂಟೆಂಟ್ ಶಿಖಾ ಅವರಲ್ಲಿ ವಿನಂತಿಸ್ತಾ ಇದ್ವಿ. ಶಿಖಾ ಅವರು ವೇದಿಕೆಗೆ ಬರಬೇಕು ದಯವಿಟ್ಟು. ಐ ರಿಕ್ವೆಸ್ಟ್ ಶಿಖಾ ಟು ಜಾಯ್ನ್ ಅಸ್. ಸ್ವಾಮೀಜಿಯವರಿಗೆ ವೈಟ್ ಗೋಲ್ಡ್ ವತಿಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಹ್ಯಾಂಪರನ್ನು ನೀಡಲಾಗ್ತಾ ಇದೆ. ಅದೇ ರೀತಿಯಾಗಿ BV ಆರತಿ ಅವರನ್ನು ಕೂಡ ಗೌರವಿಸಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ಧನ್ಯವಾದಗಳು.